ಈ ದಿನ ಕಡಬ ತಾಲೂಕು ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಮುಖಾಂತರ ಒಂದು ಕಳಕಳಿಯ ಮನವಿ ಹಾಗೂ ಸಂಬಂಧಪಟ್ಟವರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಸುಮಾರು 22 ವರ್ಷದಿಂದ ಕಡಬ ತಾಲೂಕಿನ 6 ರೈಲ್ವೆ ಸ್ಟೇಷನ್ ಇದೆ. ಸುಬ್ರಹ್ಮಣ್ಯ, ಕೋಡಿಮಳ, ಎಡಮಂಗಲ, ಕಾಣಿಯೂರು, ರಾಜಕೆರೆ ಈ ರೈಲ್ವೆ ಸ್ಟೇಷನ್ ಇದ್ರೂ ಕೂಡ ಸಾರ್ವಜನಿಕರಿಗೆ ಪ್ರತಿದಿನ ಓಡಾಡ್ತಕ್ಕಂಥ ಕೆಲಸಕ್ಕೆ ತುಂಬ ತೊಂದರೆ ಆಗಿತ್ತು. ಯಾವುದೇ ಎಕ್ಸ್ಪ್ರೆಸ್ಗಳು, ಟ್ರೈನ್ಗಳು, 4 ಟ್ರೈನ್ಗಳು ಇದ್ರೂ ಕೂಡ ಬರೀ ಸುಬ್ರಹ್ಮಣ್ಯ ಬಿಟ್ಟರೆ ಪುತ್ತೂರು ಬಿಟ್ಟರೆ ಬೀಚ್ ಮಂಗಳೂರು ಅಷ್ಟೇ. ಸಹಸ್ರಾರು ಜನ ಇರ್ತಕ್ಕಂಥ ಕಡಬ ತಾಲೂಕಾಗಲಿ, ಪುತ್ತೂರಿನ ಕೆಲವು ಗ್ರಾಮೀಣ ಪ್ರದೇಶದ ಸ್ಥಳದಲ್ಲಿ ಆಗಲಿ, ಬಂಟ್ವಾಳ ತಾಲೂಕಿನ ಹಲವಾರು ಗ್ರಾಮೀಣ ಪ್ರದೇಶ ಸ್ಥಳದಲ್ಲಿ ಟ್ರೈನ್ ನಿಲ್ತಾ ಇಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೂ ತೊಂದರೆ, ವಿದ್ಯಾರ್ಥಿಗಳಿಗೂ ತೊಂದರೆ, ಕೃಷಿ ಕೂಲಿ ಕಾರ್ಮಿಕರಿಗೂ ಬರಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ, ಪ್ರತಿಯೊಬ್ಬರಿಗೂ ರೈಲು ಇದ್ದು ಸವಲತ್ತು ಇಲ್ಲದೆ ಇತ್ತು. ಈ ಬಗ್ಗೆ ಸುಮಾರು 23 ವರ್ಷದ ಹಿಂದಿಂದ ಹೋರಾಟ ಪ್ರಾರಂಭ ಆಗಿದೆ. ಯಾವತ್ತೂ ಬ್ರಾಡ್ ಗೇಜ್ ಹೋಗಿ ಮೀಟರ್ ಗೇಜ್ ಹೋಗಿ ಬ್ರಾಡ್ ಗೇಜ್ ಬಂತ ಅವತ್ತಿಂದ ಪ್ರಾರಂಭ ಆಗಿದೆ. ಎಲ್ಲ ಸ್ಟೇಷನ್ಗಳಲ್ಲಿ ಟ್ರೈನ್ ನಿಲ್ಲಿಸಬೇಕು. ಒಂದು ವೇಳೆ ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ನಿಲ್ಲಿಸಬೇಕು, ಸರ್ವಿಸ್ ಟ್ರೈನನ್ನು ಎಲ್ಲ ಕಡೆ ನಿಲ್ಲಿಸ್ಬೇಕನ್ನೋದು ಬೇಡಿಕೆ ಇತ್ತು. ಈ ಬೇಡಿಕೆ ಬೇಕಾಗಿ ಹೋರಾಟ ಕೂಡ ಆಗಿದೆ. ನೆಟ್ಟಣದಲ್ಲಿ ಕೂಡ ಅಲ್ಲಿ ಅಭಿವೃದ್ಧಿಗೆ ಬೇಕಾಗಿ, ಅಲ್ಲಿಯ ಕ್ಯಾಂಟೀನ್ಗಳಿಗೆ ಬೇಕಾಗಿ, ನೀರಿನ ವ್ಯವಸ್ಥೆಗೆ ಬೇಕಾಗಿ, ಲ್ಯಾಟ್ರಿನ್ ಶೌಚಾಲಯಗಳಿಗೆ ಬೇಕಾಗಿ, ಫುಟ್ಪಾತ್ಗೆ ಬೇಕಾಗಿ, ಮಾತ್ರ ಅಲ್ಲ ಜನ ನಿಲ್ಲಲಿಕ್ಕೆ ಸೌಲಭ್ಯ ಮೂಲ ಸೌಕರ್ಯಕ್ಕೆ ಬೇಕಾಗಿ ನೆಟ್ಟಣದಲ್ಲೂ ಕೂಡ ಹಲವಾರು ಬಾರಿ ಪ್ರತಿಭಟನೆಗಳಾಗಿದೆ, ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದೆ. ಅದೇ ರೀತಿ ಕೋಡಿಮಳದಲ್ಲಿ ಕೂಡ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸತಕ್ಕಂಥ ಕೆಲಸ ಆಗಿತ್ತು. ಸ್ಟ್ರೈಕ್ ಕೂಡ ಆಗಿತ್ತು. ಸ್ಟ್ರೈಕ್ನಲ್ಲಿ ಒಂದು 22 ಜನರ ಮೇಲೆ ಪ್ರಕರಣ ದಾಖಲಾಗಿ 5-6 ವರ್ಷ ಕೋರ್ಟ್ಗೆ ನಡೀತಕ್ಕಂಥ ಕೆಲಸ ಕೂಡ ಆಗಿತ್ತು. ಆದರೂ ಟ್ರೈನ್ ಬರಲಿಲ್ಲ. ಈಗ ಪ್ರಥಮವಾಗಿ ಈಗಿನ ಈ ಸರ್ಕಾರದಲ್ಲಿ ಅಂತ ಹೇಳಿದರೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಚೌಟಾರ್ ಅವರು ಈ ಬಗ್ಗೆ ಸ್ವಲ್ಪ ವಿಶೇಷ ಗಮನಕ್ಕೆ ತಗೊಂಡು ನಮ್ಮ ಪ್ರಸಾದ್ರವರು 2-3 ಸರ್ತಿ ಮೀಟ್ ಆಗಿದ್ರು, ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿಗೆ ಹೋಗ್ಕೊಟ್ಟು ಆ ಸ್ಪೆಷಲ್ ಟ್ರೈನ್ ಹಾಕುವಂಥ ದಿನಕ್ಕೆ ಒಟ್ಟು 4 ಬಾರಿ, ಮುಂಚಿನ ಶಕ್ತಿ ಸೇರಿ 4 ಬಾರಿ ಬರ್ತಕ್ಕಂಥ ವ್ಯವಸ್ಥೆಗೆ ರೈಲ್ವೆ ಇಲಾಖೆಯಿಂದ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಮಂಜೂರಾತಿ ಆಗಿದೆ. ಅದು ಮಂಜೂರಾತಿ ಮಾಡಿಕೊಟ್ಟಂಥ ರೈಲ್ವೆಯ ಮಾನ್ಯ ಶ್ರೀ ಸೋಮಣ್ಣನವರಿಗೂ ಹಾಗೂ ಪಾರ್ಲಿಮೆಂಟ್ ಸದಸ್ಯರಿಗೂ ರೈಲ್ವೆ ಇಲಾಖೆಯವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಾವು ಇವತ್ತು ಯಾಕೆ ಈ ರೈಲ್ ಬರ್ತಾರಲ್ಲ ಇನ್ನು ಯಾಕೆ ಅಂತೇಳಿ ಕ್ವಶನ್ ಇರ್ಬೋದು. ನಮಗೆ ಭಾರಿ ಅಗತ್ಯವಾದಂಥ ಎಡರು ತೊಡರಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ರೈಲ್ವೆ ಮಿನಿಸ್ಟ್ರಿಗೆ ಹಾಗೂ ಪಾರ್ಲಿಮೆಂಟ್ ಸದಸ್ಯರಿಗೆ ನಾಳೆ ಮನವಿ ಕೊಡ್ತಕ್ಕಂಥ ಕೆಲಸ ಇದೆ. ಈ ಮನೆಗೆ ಹೋಗುವಾಗ ಸಾರ್ವಜನಿಕರೆಲ್ಲ ನೀವು ನೆಟ್ಟಣದಲ್ಲಿ ನಾಳೆ 5 ಗಂಟೆಗೆ ಸೇರಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಒಂದು ಏನು ಹೇಳಿದ್ರೆ, ಕುಕ್ಕ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ 29 ಕೋಟಿ, ಒಂದು 17 ಆಯಿತು, ಪುನಃ ಒಂದು 5 ಆಯಿತು, 29 ಕೋಟಿ ಮಂಜೂರಾತಿಯಾಗಿದೆ. ಆದರೆ ಅಲ್ಲಿ ಈಗ ಕಾಣ್ತಾ ಇರ್ತಕ್ಕಂಥ 2-3 ಕೋಟಿ ಕೆಲಸ ಕೂಡ ಆಗಲಿಲ್ಲ. ವರ್ಷ 1.5ರಿಂದ 2 ಆಯಿತು. ಈ ಬಗ್ಗೆ ಕೂಡ ಮನವಿಗಳನ್ನು ಸಲ್ಲಿಸಿದ್ದೇವೆ. ಯಾಕೆ ಹಣ ಮಂಜೂರಾತಿ ಆಗಿದೆ, ಕೆಲಸ ಮಂಜೂರಾತಿ ಆಗಿದೆ, ಹಣ ಮಂಜೂರಾತಿ ಆಗಿದೆ, ವರ್ಕ್ ನಡೀತಾ ಇಲ್ಲ ಅಂತೇಳಿ ಈ ಹಿಂದೆ ಕೂಡ ಮನವಿಗಳು ಸಲ್ಲಿಸಿ ಪ್ರತಿಭಟನೆ ಕೂಡ ಆಗಿದೆ. ಈ ತನಕ ಅದನ್ನು ಆದಷ್ಟು ತಕ್ಷಣ ಏನು ತಾವು ಮಂಜೂರಾತಿ ಮಾಡಿದ ಹಣ ಇದೆ ಮೂಲ ಸೌಕರ್ಯಕ್ಕೆ ಮಾಡಿಕೊಂಡಿದ್ದಾರೆ. 2ನೇ ಪ್ಲಾಟ್ಫಾರ್ಮು, ಅದೇ ರೀತಿ 3 ಶೌಚಾಲಯಗಳು, 2 ಕ್ಯಾಂಟೀನ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ ಮಾತ್ರ ಅಲ್ಲ, ನೆಟ್ಟಣ ಪೇಟೆಯಿಂದ ಸರ್ವಿಸ್ ರೋಡಿಂದ ರೈಲ್ವೆ ಸ್ಟೇಷನ್ ಹೋಗಲಿಕ್ಕೆ 1 ಕಿಲೋಮೀಟರ್ ಇದೆ. ಅದು ಚಿಕ್ಕದಾದ ರಸ್ತೆ. 2 ಬಸ್ಸುಗಳು ಬರುವಾಗ ನೀನು ಸೈಡಿಗೆ ಹೋಗು, ನೀನು ಸೈಡಿಗೆ ಹೋದ 2 ಮಾಡ್ತಿ ಗಲಾಟಾಗಿದೆ. ಅದನ್ನು ಅಗಲೀಕರಣ ಮಾಡಿಸುವಂಥದ್ದು, ಜನರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಫುಟ್ಪಾತ್ ನಿರ್ಮಿಸುವಂಥದ್ದು ಆಗಬೇಕು ಅಂತೇಳಿ ಮನವಿಯನ್ನು ನಾಳೆ ದಿನ ಸಲ್ಲಿಸಲಿಕ್ಕಿದ್ದೇವೆ. ಇನ್ನೊಂದಂತ ಹೇಳಿದರೆ, ಅದು ಚಿಕ್ಕದಾದ ರಸ್ತೆ. 2 ಬಸ್ಸುಗಳು ಬರುವಾಗ
ನೀನು ಸೈಡಿಗೆ ಹೋಗು, ನೀನು ಸೈಡಿಗೆ ಹೋದ 2 ಸ್ಮಾರ್ತೆ ಗಲಾಟಾಗಿದೆ. ಅದನ್ನು ಅಗಲೀಕರಣ ಮಾಡಿಸುವಂಥದ್ದು, ಜನರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಫುಟ್ಪಾತ್ ನಿರ್ಮಿಸುವಂಥದ್ದು ಆಗಬೇಕು ಅಂತೇಳಿ ಒಂದು ಮನವಿಯನ್ನು ನಾಳೆ ದಿನ ಸಲ್ಲಿಸಲಿಕ್ಕಿದ್ದೇವೆ. ಇನ್ನೊಂದಂತ ಹೇಳಿದರೆ, ಬೆಂಗಳೂರು ಮಂಗಳೂರು ಎಕ್ಸ್ಪ್ರೆಸ್ ನೆಟ್ಟಣದಲ್ಲಿ ನಿಲ್ತದೆ. ಕಡಬ ತಾಲೂಕು ಹೆಡ್ ಕ್ವಾರ್ಟರ್ಸ್, ಇಲ್ಲಿ 43 ಗ್ರಾಮಕ್ಕೆ ಕಡಬ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಎಲ್ಲರೂ ಮಂಗಳೂರಿಗೆ ಹೋದರೆ ಬರ್ತಕ್ಕಂಥದ್ದು. ಸುಬ್ರಹ್ಮಣ್ಯದಲ್ಲಿ ರಶ್ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋರು, ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗೋರು. ಆದ ಕಾರಣ ಕೋಡಿಮಳ ರೈಲ್ವೆ ಸ್ಟೇಷನ್ನಲ್ಲಿ ಆ ಯಶವಂತಪುರ ಬೆಳಗಿನ ಎಕ್ಸ್ಪ್ರೆಸ್ ಒಂದಾದರೂ 2 ನಿಮಿಷ ನಿಲ್ಲಿಸಲಿಕ್ಕೆ ಒಂದು ಮನವಿಯನ್ನು ನಾವು ರೈಲ್ವೆ ಮಿನಿಸ್ಟ್ರಿಗೆ ಕೊಡ್ತಕ್ಕಂಥದ್ದು, ಹಾಗೆ ನಿಲ್ಲಿಸಲಿಕ್ಕೆ ಒತ್ತಡ ತರತಕ್ಕಂಥದ್ದು. ಇದು 23 ವರ್ಷದಿಂದ ಈ ಒತ್ತಡ ಇದೆ, ಇನ್ನೂ ಅದು ಮಾಡಿಕೊಡ್ಬೇಕನ್ನೋ ಒಂದು ಕಳಕಳಿಯ ವಿನಂತಿಯ ಮನವಿ ಕೊಡುವಂಥದ್ದು. ಇನ್ನೇನಂತ ಹೇಳಿದರೆ, ಕೋಡಿಮಳದಲ್ಲಿ ಸಣ್ಣದೊಂದು ಟಿಕೆಟ್ ಕೌಂಟ್ರು 30 ವರ್ಷ ಹಿಂದಿದ್ದು, ಅದನ್ನು ನಾವು ವಿಸ್ತೀರ್ಣ ಮಾಡಿಸಬೇಕು. ಮಳೆ ಬಿಸಿಲಿಗೆ ನಿಲ್ಲಕ್ಕೆ ಜನರಿಗೆ ಉದ್ದಕ್ಕೆ ಅಂದರೆ 100 ಮೀಟರ್ ಆದರೂ ಶೆಡ್ ಹಾಕುವಂಥದ್ದು ಒಂದು ಕೆಲಸ ಆಗಬೇಕು. ಶೌಚಾಲಯ ಇಲ್ಲ, ಅಲ್ಲಿ ಶೌಚಾಲಯ ಆಗಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದೊಂದು ಕೂಡ ಮನವಿಯನ್ನು ಇದರಲ್ಲಿ ವ್ಯಕ್ತೀಕರಿಸಿದ್ದೇವೆ. ಇನ್ನೊಂದು ಹೇಳಿದರೆ, ಸುಳ್ಯ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಎಡಮಂಗಲ ರೈಲ್ವೆ ಸ್ಟೇಷನು. ಮೂಲ ಸೌಕರ್ಯ ಯಾವುದೂ ಇಲ್ಲ, ಅಲ್ಲಿ ಕೂಡ ಶೌಚಾಲಯ ಇಲ್ಲ, ರಸ್ತೆ ಸೌಕರ್ಯ ಇಲ್ಲ, ವಿದ್ಯುತ್ತು ಸಂಪರ್ಕ ಇಲ್ಲ, ದಾರಿಗಳಿಗೆ ದೀಪ ಕೂಡ ಇಲ್ಲ. ಅದನ್ನು ಕೂಡ ಅಲ್ಲಿ ಮಾಡಿಸ್ಕೊಡ್ಬೇಕಂತ ಒಂದು ಕಳಕಳಿಯ ಮನವಿಯನ್ನು ನಾಳೆ ಕೊಡಬೇಕು ಅಂತ ಇದ್ದೇವೆ. ಇನ್ನೊಂದು, ಕೋಡಿಮಲ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ರೈಲ್ವೆ ಮಾರ್ಗದ ರಿಕವರಿ ಆದ ಸ್ಥಳದಿಂದ ಹೋಗಬೇಕು. ಪಂಚಾಯತ್ ಆಗಲಿ, ಪಟ್ಟಣ ಪಂಚಾಯತ್ ಆಗಲಿ ಆ ರೋಡ್ ರಿಪೇರಿ ಮಾಡಲಿಕ್ಕೆ ಅವ್ರು ಬಿಡೋದಿಲ್ಲ ಅಂತ ಹೇಳಿದರೆ ರೈಲ್ವೆ ಇಲಾಖೆ ರಸ್ತೆ ಅದು ಕಂಪ್ಲೀಟ್ ನಶಿಸಿ ಹೋಗಿ ಆಟೋ ಹೋಗೋದಿಲ್ಲ, ಕಾರ್ ಹೋಗೋದಿಲ್ಲ, ಯಾವುದು ಹೋಗೋದಿಲ್ಲ. ಜನ 1.5 ಕಿಲೋಮೀಟರ್ ನಡಬೇಕಂತ ಒಂದು ಪರಿಸ್ಥಿತಿ ಇದೆ. ಆ ರಸ್ತೆಯನ್ನು ದುರಸ್ತಿ ಮಾಡಿ ಕಾಂಕ್ರೀಟೀಕರಣಗೊಳಿಸಬೇಕು. ಅದಕ್ಕೂ ಕೂಡ 1 ಕೋಟಿ ರೂಪಾಯಿ ಮಂಜೂರಾತಿ ನೀಡಬೇಕಂತ ಒಂದು ಕಳಕಳಿಯ ವಿನಂತಿಯನ್ನು ನಾಳೆ ಸಲ್ಲಿಸಲಿಕ್ಕಿದೆ. ಇನ್ನೊಂದು, CC ಕ್ಯಾಮೆರಾಗಳು ನೆಟ್ಟಣದಲ್ಲಿ ಕೂಡ ಈಗಿನ ಈ ಪರಿಸ್ಥಿತಿಗೆ ಅನುಗುಣವಾಗಿ ಈ ಕಳ್ಳರ ಅಥವಾ ರೌಡಿಗಳ ಹಾವಳಿಯಿಂದಾಗಿ ಅಲ್ಲಿ CC ಕ್ಯಾಮೆರಾ ಅಳವಡಿಸಬೇಕು. ಕೋಡಿಮಳದಲ್ಲಿ ಕೂಡ CC ಕ್ಯಾಮೆರಾ ಅಳವಡಿಸಿಕೊಳ್ಬೇಕಂತೇಳಿ ಒಂದು ಕಳಕಳಿಯ ವಿನಂತಿ. ಅದರೊಟ್ಟಿಗೆ ರೈಲ್ವೆ ಪೊಲೀಸ್ ಸ್ಟೇಷನ್ ಇಲ್ಲ. ಪೊಲೀಸ್ನವರು ರೈಲ್ವೆಯಲ್ಲಿ ಬರ್ತಾರೆ ಹೋಗ್ತಾರೆ. ಅಲ್ಲಿ ಒಂದು ಕ್ಯಾಂಪ್ ಅಂತೇಳಿ 4 ಜನ ಆದರೂ ರೈಲ್ವೆ ಪೊಲೀಸ್ ಸ್ಟೇಷನನ್ನು ನಿರ್ಮಿಸಬೇಕು. ಅದರೊಟ್ಟಿಗೆ ಲೋಕಲ್ ಪೊಲೀಸ್ನವರನ್ನು ಕೂಡ ಸುಬ್ರಹ್ಮಣ್ಯದಲ್ಲಿ, ಇಲ್ಲಿ ಬೇಡ, ಸುಬ್ರಹ್ಮಣ್ಯದಲ್ಲಿ ಆಗಬೇಕು ಅಂತೇಳಿ ಒಂದು ಕಳಕಳಿಯ ವಿನಂತಿ. ಮತ್ತೊಂದು, ಬೆಂಗಳೂರಿನ ಹೋಗೋದು ಬಿಜಾಪುರದಿಂದ ಬರ್ತಕ್ಕಂಥವರಿಗೆಲ್ಲ ಶರೀರದಲ್ಲಿ ಏರುಪೇರಾಗಿ ಸುಬ್ರಹ್ಮಣ್ಯದಿಂದ ಇಳುವಾಗ ಎಷ್ಟೋ ಜನಕ್ಕೆ ನೆಲಕ್ಕೆ ಬಿದ್ದದ್ದುಂಟು, ತಲೆ ತಿರುಗಿದ್ದುಂಟು, BP ಹೆಚ್ಚು ಕಡಿಮೆ ಆದ್ದುಂಟು, ಶುಗರ್ ಡೌನ್ ಆದ್ದುಂಟು. ಅವರಿಗೆ ತುರ್ತು ಚಿಕಿತ್ಸೆಗೆ ಒಂದು ಡಾಕ್ಟ್ರು, 2 ನರ್ಸುಗಳನ್ನು ಸುಬ್ರಹ್ಮಣ್ಯದಲ್ಲಿ ನೆಟ್ಟಣ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಲ್ಲಿ ನೇಮಕ ಮಾಡುವಂಥ ಕೂಡ ಒಂದು ಕೋರಿಕೆಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಏನಂತ ಹೇಳಿದರೆ, ಈ ಹಿಂದೆ ನೆಟ್ಟಣ ರೈಲ್ವೆ ಸ್ಟೇಷನ್ಗೆ ತುಂಬ ಹೋರಾಟ ಮಾಡಿದ್ದಾರೆ. ಅಲ್ಲಿ ಅವರು ಹಲವಾರು ಅಭಿವೃದ್ಧಿ ಕೆಲಸಕ್ಕೆ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಆ ಮನವಿ ಬಗ್ಗೆ ಇನ್ನೂ ಕೂಡ ಪೂರ್ತಿಯಾಗಿ ಪರಿಶೀಲನೆ ಆಗಲಿಲ್ಲ. ಏನು 29 ಕೋಟಿ ಇದೆ, ಅದರಲ್ಲಿ ಆ ಮನವಿಯನ್ನು ಸೇರ್ಪಡೆ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಹಳೆ ಮನವಿ ಕೊಟ್ಟದ್ದನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ. ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಕೂಡ ನಾಳೆ ದಿನ ಪಾರ್ಲಿಮೆಂಟ್ ಸದಸ್ಯರಿಗೂ ಹಾಗೂ ರೈಲ್ವೆ ಮಿನಿಸ್ಟ್ರಿಗೂ, ಇವತ್ತು ನಾಳೆ ದಿನ ನಮ್ಮವರು ಇಬ್ಬರು ಮಂಗಳೂರಿಗೆ ಹೋಗ್ತಾರೆ, ರೈಲ್ವೆ ಮಿನಿಸ್ಟ್ರಿ ಬರ್ತಾರೆ ಅಂತ ಹೇಳಿದ್ದಾರೆ. ಬರದಿದ್ರೆ ಅಲ್ಲಿಯೇ ಮನೆ ಕೊಡುವಂಥದ್ದು. ಮತ್ತು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, ಅವರು ಏನು ಹೇಳಿದ್ರು ಈಗ ನಡೀತಾ ಇದೆ, ಕೆಲಸ ಮಾಡ್ತಕ್ಕಂಥ ಹುರುಪಿದೆ, ಹುಮ್ಮಸ್ಸಿದೆ. ಅವ್ರಿಗೂ ದೇವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಅಭಿನಂದನೆಯನ್ನು ಈ ಇಲಾಖೆಯವರಿಗೆ ಅವರಿಗೂ ಎಲ್ಲ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ನಮ್ಮ ಏನು ಈ ಸಂದೇಶ ಇದೆ, ಅಗತ್ಯ ತುರ್ತು ಕೆಲಸಗಳು, ರಸ್ತೆಗಳು, ಮೋರಿಗಳು, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ತು ಹಾಗೂ ವಿಸ್ತೀರ್ಣ, ರೈಲ್ವೆ ಸ್ಟೇಷನ್ ವಿಸ್ತೀರ್ಣ ಮಾಡ್ತಕ್ಕಂಥ ಕೆಲಸವನ್ನು ಜರೂರು ತಗೊಳ್ಬೇಕಂತೇಳಿ ನಮ್ಮ ಮುಖಾಂತರ ನಾವು ಕಳಕಳಿಯಿಂದ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವಿನಂತಿಸುತ್ತಾ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ ಕೇಂದ್ರ ನಮ್ಮ ಮೋದಿ ಸರ್ಕಾರಕ್ಕೂ ಅವರ ಇಲಾಖೆಗೂ ಸಂಬಂಧಪಟ್ಟ ಪಾರ್ಲಿಮೆಂಟ್ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಹೇಳಿ.